ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಎರಡೂ ಒಂದು 10 ನಿಮಿಷ ಆದರೂ ನೀರಲ್ಲಿ ನೆನೆಸೋಣ. ಸಿಕ್ಕಾಬಟ್ಟೆ ಮಣ್ಣಿರುತ್ತೆ, ರೊಟ್ಟಿಗೆ ಹಾಕೋದಲ್ವ ಕ್ಲೀನಾಗಿರಬೇಕು, ಹಾಗಾಗಿ ಮಣ್ಣು ಬಿಟ್ಕೊಳ್ಳಿ ಅಂತ ನೆನೆಸ್ತೀನಿ. ನೀರಲ್ಲಿ ಚೆನ್ನಾಗಿ ನೆನೆದಿ ಸೊಪ್ಪುಗಳಿದ್ದಾಗ ಚೆನ್ನಾಗಿ ಸೊಪ್ಪಾಕಿ ಮಾಡಿದ್ರೆ ಸೂಪರಾಗಿರುತ್ತೆ ಟೇಸ್ಟು. ನಮ್ಮೆಲ್ಲದು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ, ಹಾಗಾಗಿ ಜಾಸ್ತಿ ಸೊಪ್ಪಿದ್ದಾಗ ಮಾಡ್ತೀನಿ. ಮೆಂತ್ಯ ಸೊಪ್ಪನ್ನ ಬಂದು ಮೆಂತ್ಯ ಪಲಾವು ಮತ್ತು ಅಕ್ಕಿ ರೊಟ್ಟಿ, ಅದು ಬಿಟ್ಟರೆ ಮೆಂತ್ಯ ಚಪಾತಿ ಈ ಥರ ಮಾಡ್ಬಿಡ್ತೀನಿ. ಸೊ ಚೆನ್ನಾಗಿರುತ್ತೆ. ನಮ್ಮ ಮನೇಲೇನು ಸೊಪ್ಪು ತಿನ್ನಲ್ಲ, ತರಕಾರಿ ತಿನ್ನಲ್ಲ ಅಂತೆಲ್ಲ ಹೇಳಲ್ಲ, ಮಕ್ಕಳು ತಿಂತಾರೆ ನೀಟಾಗಿ, ಹಾಗಾಗಿ ಪ್ರಾಬ್ಲಮ್ ಇಲ್ಲ. ತರಕಾರಿ ಸೊಪ್ಪು ತಿಂದಿರೋ ಮಕ್ಕಳಾದರೆ ಕಷ್ಟ ಸ್ವಲ್ಪ. ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ, ವೆಜ್ಜು ನಾನ್ ವೆಜ್ ಏನಾರ ಕೊಡಿ ಎಲ್ಲ ತಿಂದಾಕ್ಬಿಡ್ತಾರೆ ನಮ್ಮ ಮನೇಲಿ ಮಕ್ಕಳು. ಅದು ಬೇಡ ಇದು ಬೇಡ ಅಂತೆಲ್ಲ ಅನ್ನಲ್ಲ, ಬಟ್ ಟೈಮಿಗೆ ಕರೆಕ್ಟಾಗಿ ಮಾಡಿಕೊಡ್ಬೇಕಷ್ಟೇ ನಮ್ಮಲ್ಲಿ, ಅದು ಇಂಪಾರ್ಟೆಂಟು. ಮಾಡಿಲ್ಲ ಅಂದರೆ ನನ್ನನ್ನೇ ತಿಂದು ಬಿಡ್ತಾರೆ, ಅಷ್ಟು ಗಲಾಟೆ ಮಾಡಕ್ಕೆ ಬಿಡ್ತಾರೆ ನಮ್ಮ ಮನೇಲಿ. ಸೊ ಒಂದೊಂದೇ ಮಾಡ್ಕೊಳ್ಳೋಣ. ಟೈಮ್ ಆಲ್ರೆಡಿ 2 ಗಂಟೆ ಆಯಿತು ಅನಿಸುತ್ತೆ. ಇವಾಗ ಬೇಗ ಬೇಗ ಇದೆಲ್ಲ ಮುಗಿಸಿ ಸ್ಕೂಲ್ ಹತ್ರ ಹೋಗಿ ಅವ್ಳು ಕರ್ಕೊಂಬರ್ಬೇಕು. ಇವ್ನು ಮನಗಿರ್ತಾನೆ, ಅಷ್ಟರಲ್ಲೇ ಹೋಗಿ ಅವ್ಳು ಕರ್ಕೊಂಬರ್ತೀನಿ. ಇವಾಗ ಸ್ವಲ್ಪ ಗಾಡೀಲಿ ಹೋಗೋದ್ರಿಂದ ಬೇಗನೆ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ, ಯಾಕಂದರೆ ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ಭಯ ನನಗೂ. ಫಸ್ಟ್ ಟೈಮ್ ಅಲ್ವಾ ಓಡಿಸ್ತಾ ಇರೋದು, ಹಾಗಾಗಿ ಫಸ್ಟ್ ಟೈಮ್ ಎಲ್ಲ 3 ಸತಿ ಕರ್ಕೊಂಬಂದಿದ್ದೆ 3 ದಿವಸದಿಂದ. ಅಂದರೂ ಭಯ, ಏನೇ ಆದರೂ ಮಕ್ಕಳಲ್ವ, ಮಕ್ಕಳ ಜೊತೇಲಿ ಕರ್ಕೊಂಡೋಗ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಹೆಂಗಂದ್ರೆ ಹಂಗೆ ನಾವು ಡ್ರೈವ್ ಮಾಡೋಕ್ಕಾಗಲ್ಲ. ಆ ಕಡೆಯಿಂದ ಅಪೋಸಿಟ್ ಬರೋರು ಬ್ಯಾಚುಲರ್ಸ್ ಇರ್ತಾರೆ, ಮತ್ತು ಹುಡುಗರು ಕಾಲೇಜ್ ಹುಡುಗರೆಲ್ಲ ಇರ್ತಾರಲ್ಲ, ಅವ್ರು ಹೆಂಗೆ ಬೇಕು ಹಂಗಂಗೆ ಬರ್ತಾ ಇರ್ತಾರೆ. ಸೊ ಅವ್ರ ಜೊತೆ ಕಾಂಪಿಟೇಷನಲ್ಲಿ ನಾವು ಓಡೋಕ್ಕಾಗಲ್ಲ. ಮಕ್ಕಳು ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಬರ್ತೀನಿ ನಾನು, ತಲೆ ಕೆಡಿಸ್ಕೊಳ್ಳಲ್ಲ ಯಾರೇನೇ ಅಂದರು. ಯಾಕಂದರೆ ಸ್ಟಾರ್ಟಿಂಗು ನಾನು ಫಸ್ಟ್ ಒಂದು ಸತಿ ಹಿಂಗೆ ಗಾಡಿ ಕಲಿಯೋದಕ್ಕೆ ಇಲ್ಲೇ ನಮ್ಮ ಮನೆ ಹತ್ರ ತೊಗೊಂಡೋಗ್ತಿದ್ದೆ. ಆವಾಗ ಹೀಗೆ ಒಬ್ಬರು ಆಂಟಿ, ಸುಮಾರು ಒಂದು 40 ಏಜ್ ಆಗಿದೆ ಅವ್ರಿಗೆ. ಆ ಅಮ್ಮ ಹಾಗೇನೆ ಗಾಡಿ ಓಡ್ಸಕ್ಕೆ ಬರ್ದೇ ಇದ್ರು, ಯಾಕೆ ಬರಬೇಕು ರೋಡ್ಗೆಲ್ಲ ಅಂತ ಅಮ್ಮ ಒಬ್ಳಿಗೂ ಅವಳ ಪಾಡಿಗೆ ಅವಳೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾಳೆ. ಆವಾಗ ನನ್ಗೆ ಅನ್ನಿಸ್ತು, ಎಂಥ ಜನ ಅಪ್ಪ ಮಕ್ಕಳಿರ್ಬೇಕೇನೋ, ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಕಲಿತಾ ಇರಬೇಕು. ನೋಡಿದ್ರೆ ಗೊತ್ತಾಗತ್ತೆ ಒಬ್ಬೊಬ್ರು ಏನೆಂತಕ್ಕೆ ಗಾಡಿ ಕಲಿತಾ ಇದ್ದಾರೆ, ಯಾವ ಏಜ್ ಅವರು ಎಂತಕ್ಕೆ ಕಲಿತಾರೆ ಅಂತ. ಬಟ್ ಅವಶ್ಯಕತೆ ಇರುತ್ತೆ, ಕಲಿತಾ ಇದ್ದಾರೇನೋ ಅಂತ ಯಾರು ಯೋಚನೆ ಮಾಡಲ್ಲ. ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಆ ಕಡೆ ಪೆಟ್ರೋಲ್ ಬಂಕ್ ಕಡೆಯಿಂದ ಬರ್ತಾ ಇದೆ ಸೀದಾ ಸರ್ಕಲಲ್ಲಿ. ಅಲ್ಲಿ ಬರುವಾಗ ಒಬ್ಬರು ಹೀಗೆ ಅಂಕಲ್ ಏನು ಮಾಡಿದ್ರು, ಅವ್ರ ಪಾಪ ಬರ್ತಾ ಇದ್ರು ಆ ಕಡೆಯಿಂದ, ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿ ಹೊಸ್ದಾಗಿ ಕಲಿತಾ ಇರ್ತೀವಲ್ಲ, ಹೋಗಮ್ಮ ನೀನು ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದರು. ಆ ಥರ ಹೆಣ್ಮಕ್ಳಿಗೆ ಶತ್ರು ಅನ್ನೋ ಥರ ಹೆಣ್ಮಕ್ಳೇ ಆಡ್ಕೊಳಕ್ಕೆ ಶುರು ಮಾಡ್ತಾರೆ. ಇನ್ನು ಗಂಡಸರು ಪಾಪ ಜೆಂಟ್ಸ್ಗಳು ಹೆಲ್ಪ್ ಮಾಡ್ತಾರೆ, ಆ ಥರ ಎಲ್ಲ ಇದು ಮಾಡಲ್ಲ. ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ, ಮಕ್ಕಳಿಗೆ ಕರ್ಕೊಂಬರೋಕ್ಕೋಸ್ಕರ ಕಲಿತಿರ್ತಾರೆ ಅಂತ ಪಾಪ 2 ನಿಮಿಷ ಕಾದಿದ್ದು ನೀವು ಹೋಗಿ ಅಂತ ಪಾಸ್ ಆದ್ಮೇಲೆ ಅವ್ರು ಪಾಸ್ ಆಗ್ತಾರೆ. ಆ ಥರ ಒಳ್ಳೆಯವರು ಇರ್ತಾರೆ. ಬಟ್ ಆ್ಯಕ್ಚುಲಿ ಹೆಂಗಸ್ರೆ ಸ್ವಲ್ಪ ಒಂಥರ ವಿಚಿತ್ರವಾಗಿ ಆಡ್ತಾರೆ. ನಾವು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಲ್ಲ, ಹೆಣ್ಮಕ್ಳೇ ಆಡ್ಕೊಳಕ್ಕೆ ನಿಂತ್ಕೊಬಿಡ್ತೀವಿ. ಅದೊಂದು ನನಗೆ ಇಷ್ಟನೇ ಆಗಲ್ಲ. ಹೆಣ್ಮಕ್ಳು ಏನಾರ ಮಾಡ್ತಾ ಇದ್ದಾರೆ ಅಂದರೆ ನಾವು ಸಪೋರ್ಟಿವ್ ಆಗಿ ನಿಲ್ಲಬೇಕು. ಫಸ್ಟ್ ಆಫ್ ಆಲ್ ಮನೇಲೇ ಆಗಲಿ ಹೊರಗಡೆನೇ ಆಗಲಿ. ಬಟ್ ಅದು ಎಲ್ಲ ಉಲ್ಟಾನೇ ಪ್ರಪಂಚದಲ್ಲಿ. ನಾನು ಸುಮಾರು ಸತಿ ಅಬ್ಸರ್ವ್ ಮಾಡಿದ್ದೀನಿ ಗಾಡೀಲಿ ಹೋಗುವಾಗ. ಇನ್ನು ಬೇಕಾದ್ರೆ ಜೆಂಟ್ಸ್ ಇವರೆಲ್ಲ ಪಾಪ ಹೆಲ್ಪ್ ಮಾಡ್ತಾರೆ, ಅಂಕಲ್ಗಳೆಲ್ಲ. ನಿಧಾನಕ್ಕೆ ಹೋಗಮ್ಮ, ನಿಧಾನಕ್ಕೆ ಕರ್ಕೊಂಡು ಹೋಗೋ ಮಕ್ಕಳನ್ನ ಅಂತ ಹೇಳ್ತಾರೆ ಪಾಪ. 2 ನಿಮಿಷ ನಿಂತಿದ್ದು. ಆ ಥರ ಹೆಣ್ಮಕ್ಳಿಗೆ ಬುದ್ಧಿನೇ ಬರಲ್ಲ ನೋಡಿ, ಹೆಣ್ಮಕ್ಳು ಬದಲೇ ಆಗಲ್ಲ ಅನಿಸುತ್ತೆ. ಆ ಥರ ಅಮ್ಮ ಬಿಹೇವ್ ಮಾಡಿದ್ಲು ನನಗೆ, ಅದು ನೆನಪಲ್ಲಿದೆ. ನಾನು ಆ್ಯಕ್ಚುಲಿ ಅವತ್ತು ನಿಂತ್ಕೊಂಡು ನೋಡಿದೆ ಅಮ್ಮನ ಜೊತೆ ಜಗಳ ಆಡಬೇಕು ಅಂತಾನೆ. ಬಟ್ ಅಮ್ಮಂಗೆ ಗೊತ್ತಾಗೋಯ್ತು, ಕೇಳಿಸ್ಕೊಂಬಿಟ್ಲು ಅಂತ ಹೊಟ್ಟೋಗ್ಬಿಟ್ಲು. ಮುಂದಕ್ಕೆ ಸಿಕ್ಕಿದ್ರೆ ಮಾತ್ರ ಬಿಡ್ತಿರ್ಲಿಲ್ಲ. ಅವತ್ತು ಸರಿಯಾಗಿ ಬೈದು ಕಳಿಸ್ತಿದ್ದೆ ನಾನು. ಅವ್ರ ಮನೆ ಹೆಣ್ಮಕ್ಳನ್ನ ಹಾಗೇನೆ ಏನು ಎಲ್ಲ ಕಲ್ತಿದ ತಕ್ಷಣ ಏನು ಜೆಟ್ ಓಡಿಸ್ದಂಗೆ ಓಡಿಸ್ಬಿಡ್ತಾರ. ಅವರು ಒಂದು ಹೆಣ್ಮಕ್ಳು, ಅವರು ಏನೋ ಕಾನ್ಸೆಪ್ಟಲ್ಲಿ ಕಲಿತಾ ಇರ್ತಾರೆ ಅಂತ ಸುಮ್ಮನೆ ಹೋಗ್ಬೇಕು. ಆ ಅಮ್ಮಗೆ ಏನೋ ನಾವು ಡಿಸ್ಟರ್ಬೇ ಮಾಡಿಲ್ಲ, ಅವ್ಳ ಪಾಡಿಗೆ ಅವಳು ರೋಡಲ್ಲಿ ಪಾಸ್ ಆಗ್ತಾ ಇದ್ದಾಳೆ. ಆ ಥರ ಮಾತಾಡ್ಕೊಂಡು ಪಾಸ್ ಆಗ್ತಾರೆ. ಆ ಥರ ಕೆಟ್ಟ ಜನಗಳಿರ್ತಾರೆ. ಕೆಟ್ಟ ಜನ ಹಾಕಿದ ಕೆಟ್ಟ ಹೆಣ್ಮಕ್ಳು ಹೆಂಗಸರುಗಳು ಇರ್ತಾರೆ ಕೆಲವರು. ನಿಜ ಹೆಣ್ಮಕ್ಳಿಗೇನೆ ಹೆಲ್ಪ್ ಮಾಡಲ್ಲ, ಆ ಥರ ಕೆಟ್ಟ ಜನಗಳು ಮನೇಲೂ ಇರ್ತಾರೆ, ಹೊರಗಡೆನೂ ಇರ್ತಾರೆ. ಬಟ್ ಸುಮಾರು ಜನ ಪಾಪ ಕೋಆಪ್ರೇಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಎಲ್ಲರಿಗೂ ಹಾಗೆ ಆಗೋದು, ಬ್ಯಾಲೆನ್ಸ್ ಸಿಗಲ್ಲ. ಅದು ನಾವು ಹೋಗ್ತಾನೆ ನಮಗೆ ಒಂದು ಐಡಿಯಾ ಮೇಲೆ ಬ್ಯಾಲೆನ್ಸಿಂಗ್ ಎಲ್ಲ ಹೇಗೆ ಮಾಡಬೇಕು ಅನ್ನೋದು ಬರುತ್ತೆ ನ್ಯಾಕು. ಅದು ಬಿಟ್ಬಿಟ್ಟು ನಾವು ಇಲ್ಲ ನಾನು ಕಲಿತೀನಿ, ನಾನು ಪೂರ್ತಿ ಕಲಿತ ಮೇಲೆ ಓಡಿಸ್ಕೊಂಡು ಹೋಗ್ತೀನಿ ಅಂದರೆ ಅವೆಲ್ಲ ಸುಳ್ಳು ಆಗುತ್ತೆ. ಸೊ ಹಾಗಾಗಿ ನನ್ನ ಮಗಳು ಕರ್ಕೊಂಡು ಬರ್ತಾ ಇದ್ದೀನಿ ಇವಾಗ ಒಂದು ಲೆವೆಲ್ಗೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಆರಾಮಾಗಿ ಬರ್ತೀನಿ. ಸ್ವಲ್ಪ ಟೈಮಿಂಗ್ಸಲ್ಲಿ ಸ್ಕೂಲ್ ವ್ಯಾನ್ಗಳು ಬರುತ್ತಲ್ವ, ಹಾಗಾಗಿ ಸ್ವಲ್ಪ ನಿಧಾನ ಕರ್ಕೊಂಡ್ಬರ್ತೀನಿ. ಯಾಕಂದರೆ ವ್ಯಾನ್ ಅವರಂತೂ ನಿಜ ವೆಯ್ಟ್ ಮಾಡಲ್ಲ, ಡಮಾರ್ ಡಿಮೀರ್ ಅಂತಲೇ ಓಡಿಸ್ತಾ ಇರ್ತಾರೆ. ಹಾಗಾಗಿ ಸೊ ನಾನು
ಮಗ ಮನಗಿದ್ದ ಹಂಗಾಗಿ ಆರಾಮ ನನಗೆ. ಅದಕ್ಕೆ ಕ್ಲೀನಾಗೆ ರೊಟ್ಟಿ ಹಿಟ್ಟು ಕಲಸಿಟ್ಬಿಟ್ಟು ಹೋಗೋಳು ಕರ್ಕೊಂಬಂದ್ರೆ ಆಮೇಲೆ ರೊಟ್ಟಿ ಹಾಕ್ಕೊಂಡು ತಿನ್ಬೋದು, ಬಿಸಿ ಬಿಸಿ ಅವಳಿಗೂ ಮಾಡಿಕೊಟ್ಬಿಟ್ಟು ನಾನು ತಿಂತೀನಿ. ಆಮೇಲೆ ರೀಲ್ಸಿಗೆ ರೆಡಿ ಆಗ್ತೀನಿ. ಓಕೆನಾ? ನಮ್ಮ ಮನೆಯವ್ರು ಆ್ಯಕ್ಚುಲಿ ರೀಲ್ಸ್ ಮಾಡೋಕ್ಕೆಲ್ಲ ಬರೋ ಡೌಟು. ಬಂದರೂ ರಾತ್ರಿ ಕಾಮಿಡಿ ರೀಲ್ಸ್ ಏನಾರು ಮಾಡಿಸ್ತೀನಿ ಅಷ್ಟೇ. ಮಾಡಿಸ್ತೀನಿ, ಒಟ್ಟಲ್ಲಿ ಬಿಡಲ್ಲ. ಕಾಮಿಡಿದು ಏನಾರು ಮಾಡಿಸ್ತೀನಿ ಅಷ್ಟೇ. ಲವ್ ಸಾಂಗ್ ಎಲ್ಲ ಮಾಡೋಷ್ಟು ಅವ್ರ ಪೇಷನ್ಸ್ ಇಲ್ಲ, ಅವ್ರು ಕೋಪ್ರೇಟು ಮಾಡಲ್ಲ. ಆ ಮೈಂಡ್ ಸೆಟ್ಟಲ್ಲಿ ಇಲ್ಲವೇ ಇಲ್ಲ. ಅವರು ತುಂಬ ಕೆಲಸದ್ದು ಪ್ರೆಷರ್ ಇರುತ್ತೆ, ಅದೇ ಟೆನ್ಷನಲ್ಲಿ ಇರ್ತಾರೆ. ಅದು ಇದು ಟಾರ್ಗೆಟ್ಗಳೇ ಇರುತ್ತೆ ಸಿಕ್ಕಾಬಿಟ್ಟು ಅವ್ರಿಗೆ ಕೆಲಸದಲ್ಲಿ. ಹಾಗಾಗಿ ಪಾಪ ಅವ್ರಿಗೆ ಯಾಕೆ ನಾನು ಪ್ರೆಷರ್ ಕೊಡೋದು ಅಂದ್ಬಿಟ್ಟು ಕೊಡೋಕೆ ಹೋಗಲ್ಲ. ನನಗೇನು ಬೇಕು ನಾನು ಮಾಡಿಕೊಂಡು ಒಂದೆರಡು ಕಾಮಿಡಿ ಸೀನ್ನ ಮಾಡಿಸ್ಕೊಡ್ತೀನಿ ಅಷ್ಟೇ. ಓಕೆ? ಮಾಡೋದು ಒಂದು 20 ಸೆಕೆಂಡು ಇಲ್ಲ 30 ಸೆಕೆಂಡ್ ಅಷ್ಟೇ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದು 1 ನಿಮಿಷ. 1 ನಿಮಿಷದ ವ್ಲಾಗು ಸ್ವಲ್ಪ ಲೆಂತೇ ಆಗುತ್ತೆ. ವ್ಲಾಗ್ ಎಲ್ಲ ವ್ಲಾಗೇ ಆಗ್ಬೋದು, ರೀಲ್ಸೇ ಆಗ್ಬೋದು. 30 ಸೆಕೆಂಡು 20 ಸೆಕೆಂಡ್ ಅಷ್ಟೇ ಮಾಡೋದು. ಅಷ್ಟು ಮಾಡೋದಕ್ಕೂ ಒಂಥರ ಇಂಟ್ರೆಸ್ಟ್ ಇರಲ್ಲ. 20 ಸೆಕೆಂಡ್ ಟೈಮ್ ಇಲ್ಲ ಒಬ್ಬ ಮನುಷ್ಯನಿಗೆ ಅಂದ್ರೆ ಹೇಳ್ರಿ ಯಾವ ಥರ ಇರುತ್ತೆ ಅಂತ ಅವ್ರ ಮೈಂಡ್ ಸೆಟ್ಟು. ಬಟ್ ಅಂದರೂ ಬಿಡಲ್ಲ, ಹೇಗೋ ಒಂದು ಮ್ಯಾನೇಜ್ ಮಾಡಿ ಸರ್ಕಸ್ ಮಾಡಿ ಮಾಡಿಸ್ತೀವಿ ಅಷ್ಟೇ. ಬಟ್ ನೋಡೋರ್ಗೆ ಅನ್ಸುತ್ತೆ ಎಷ್ಟು ಆರಾಮಾಗಿದ್ದಾರಲ್ಲ, ಎಷ್ಟು ಜಾಲಿಯಾಗಿದ್ದಾರಲ್ಲ, ರೀಲ್ಸ್ ಮಾಡ್ತಾರಲ್ಲ ಅನ್ಸುತ್ತೆ. ಇಲ್ಲ, ನಿಜ ಅದು ಹಿಂದೆಗಡೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಅವ್ರ ಕೈಲಿ ಮಾಡಿಸ್ಬೇಕು ಅಂದರೆ ನಾನು ದೊಡ್ಡ ಸಾಹಸನೇ ಮಾಡಿ ಪ್ಲೀಸ್ 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 ಅಂತ ಹೇಳಿ ಎಲ್ಲ ಮಾಡಿಸೋದು ನಾನು. ಬಟ್ ಮಾಡಿಸೋಳು ನನಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಅವ್ರ ಕೈಲಿ. ಬಟ್ ಆರಾಮ್ ಅನ್ಸುತ್ತೆ ನೋಡೋರಿಗೆ. ಅವ್ರಿಗೇನೆ ಒಂದು 20 ಸೆಕೆಂಡ್ ನೋಡಿ ತಳ್ಬಿಡ್ತಾರೆ ಮೇಲಕ್ಕೆ. ಬಟ್ ಕಷ್ಟ ಇದೆ ಅದನ್ನು ಮಾಡಿಸೋದು, ಅಷ್ಟು ಸುಲಭ ಅಲ್ಲ. ಆದರೂ ಮಾಡಬೇಕಲ್ವಾ, ಮಾಡಿಸ್ತೀನಿ ಅಷ್ಟೇ. ನನಗೇನೋ ಅದು ಇಂಟ್ರೆಸ್ಟು, ಹಾಗಾಗಿ ಮಾಡ್ತೀನಿ ಅಷ್ಟೇ. ಇಂಟ್ರೆಸ್ಟ್ ಇರಬೇಕು ಮೇನಾಗಿ. ಏನು ಕೆಲಸ ಆದ್ರೂ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆಲ್ಲ ಮಾಡೋಕ್ಕಾಗಲ್ಲ. ಇಂಟ್ರೆಸ್ಟ್ ಇದ್ರೇ ಮಾಡೋಕ್ಕಾಗೋದು ಅಲ್ವಾ. ರೀಲ್ಸ್ ಮಾಡೋರು, ಯೂಟ್ಯೂಬ್ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ. ಸುಮ್ಮನೆ ನೋಡ್ಬಿಟ್ಟು ಹೇಳೋರ್ಗೆ ಏನು ಗೊತ್ತಿರುತ್ತೆ ಅಲ್ವಾ. ಹಂಗಂತ ಯಾರು ಏನು ಹೇಳಿದ್ರು ಅಂತ ಹೇಳಬೇಡಿ. ಯಾರು ಹೇಳಿಲ್ಲ, ಹೇಳಿದ್ದಷ್ಟೇ ನಾನು. ಕಮೆಂಟ್ಗಳು ಪಾಸ್ ಮಾಡ್ತಾರಲ್ವ ಕೆಲವರು, ಅವ್ರಿಗೆ ಹೇಳಿದ್ದು. ಓಕೆ, ಬನ್ನಿ ನಮ್ಮ ಕೆಲಸನ ಮುಗಿಸೋಣ ಬೇಗ. ಟೈಮ್ ಆಲ್ರೆಡಿ ಆಗ್ತಾ ಬಂತು ನನಗೆ. ಇನ್ನು ನಾನು ತಲೆ ಬಚ್ಚಿಲ್ಲ, ತಲೆ ಬಚ್ಕೋಬೇಕು. ಬೆಳಗ್ಗೆ ಸ್ನಾನ ಮಾಡಿದಳು ಹಾಗೆ ಗಂಟು ಕಟ್ಕೊಂಡಿದ್ದೀನಿ, ಸಿಕ್ಕೊಡ್ದಿಲ್ಲ ಏನಿಲ್ಲ. ಹೇಗೆ ತಲೆ ಬಚ್ಕೊಂಡು ಹೋಗ್ಬಾರ್ದು ಸ್ಕೂಲಲ್ಲಿ. ನನ್ನ ಮಗ ಎದ್ದಳ್ತಿದ್ರೆ ಸಾಕು, ನಾನು ಬರೋ ತನಕ ಅಷ್ಟನ್ನೇ ದೇವ್ರ ಹತ್ರ ಕೇಳ್ಕೊಳ್ಳೋದು. ಒಂದೊಂದು ದಿವಸ ಎದ್ಬಿಡ್ತಾನೆ, ಒಂದೊಂದು ದಿವಸ ಎದ್ದಳ್ಳೋದಿಲ್ಲ. ಒಂಥರ ವಿಚಿತ್ರ ನಮ್ಮ ಮನೇಲಿ. ವ್ಯಾಲೆಂಟೈನ್ಸ್ ಡೇ ಗರ್ಲು ಆ ಕಡೆ ಮಾಡೋದು. ಇರು ಹಾಂ, ಮುಂದೆ ಬಾ ಇವಾಗ. ಟೈಮ್ ಇಲ್ಲ ಜಾಸ್ತಿ, ನಂಗೆ ಬೇರೆ ಕೆಲಸ ಇದೆ. ಓಕೆ, ಬರಲ್ಲ ಅಷ್ಟೊಂದು ದೊಡ್ಡ ನಮ್ಮಮ್ಮ ಅದ್ರೊಳಗೆ ಲೈನ್ ಸಿಕ್ಕೊಂಡವ್ರೆ. ಬಾ. ಸೊ ಫ್ರೆಂಡ್ಸ್, ನನ್ನ ಮಗಳು ಇವಾಗ ನಂಗೆ ತುಂಬ ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡಿಕೊಟ್ಲು. ಸೊ ಅದಕ್ಕೆ ಅವಳಿಗೆ ಇವಾಗ 10 ರೂಪೀಸ್ ಚಾರ್ಜ್ ಮಾಡಿದ್ದಾರೆ ವಿಡಿಯೋ ಶೂಟ್ ಮಾಡಿದ್ದಕ್ಕೆ. 10 ರೂಪೀಸ್ ಅದ್ರ ಜೊತೆ ಪ್ಲಸ್ 5 ರೂಪೀಸ್. ಯಾಕೆ ಗೊತ್ತಾ? ಅವನಂತ ನೋಡಿಸ್ಬಿಡು ಫಸ್ಟ್ ಅವನ್ನ. ಹೌದಾ? ಇವನಿಗೂ ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಟ್ರೈನಿಂಗ್ ಕೊಟ್ಟು ನಾನು ಎಷ್ಟು ಸುಸ್ತಾಗಿದ್ದೀನಿ ಗೊತ್ತಾ. ಆಮೇಲೆ ನಮ್ಮಮ್ಮ ನನಗೆ 10 ರೂಪೀಸ್ ಜೊತೆ ಎಕ್ಸ್ಟ್ರಾ 5 ರೂಪೀಸ್ ಕೊಡಬೇಕು. ಯಾಕಂದರೆ ಮೂವ್ದು ಪೆನ್ಸಿಲ್ ಥರ ಇರೋದು, ಪೆನ್ಸಿಲ್ ಅದು ತಗೊಳಕ್ಕೆ 5 ರೂಪೀಸ್ ಲೆಟ್ ಬಾಕ್ಸ್, 10 ರೂಪೀಸ್ ಪೆನ್ಸಿಲ್. ಆಮೇಲೆ ನೆನ್ನೆ ನಾನು ಕೇಳ್ತಾ ಇದ್ನಲ್ಲ ಬಟರ್ಫ್ಲೈ ಗಿಡ, ಅದನ್ನ ತಗೊಳ್ತಾ ಇದ್ದೀನಿ. ನೋಡೋಣ ಬನ್ನಿ. ನೋಡಿದ್ರಾ, ಒಂದು ರೀಲ್ಸ್ ಮಾಡ್ಕೊಡೋಕೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮಗೆಲ್ಲ. ನೀವೆಲ್ಲ ಆರಾಮಾಗಿ ನೋಡ್ಬಿಡ್ತೀರಾ. ಆರಾಮಾಗಿ ನೋಡ್ಬಿಡ್ತೀರಾ ಅನ್ನೋದಲ್ಲ, ಕ್ಯಾಮ್ರಾ ಅವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಎಫೆಕ್ಟಲ್ಲಿ ಇರ್ಬೇಕು. ಎಷ್ಟು ಟಾರ್ಚರ್ ಕೊಡ್ತಾಳೆ ಗೊತ್ತಾ. ಒಂದು ರೀಲ್ಸ್ ಮಾಡ್ಬೇಕಾದ್ರೆ ನಾನು ಎಷ್ಟು ಒಳಗೆ ಬಿಸ್ಕೆಟ್ ಹಾಕ್ಬೇಕು ಗೊತ್ತಾ. ಇನ್ನೊಂದೇ ಒಂದು ಅನ್ಬೇಕು. ಇಲ್ಲ ಅಂದರೆ ಮುನ್ಸ್ಕೊಂಡು ಹೋಗ್ತಾ ಇರ್ತಾಳೆ ಅನ್ಕೊಂಡು. ಸರಿಯಾಗಿ ಮಾಡ್ದೆ ಆದ್ರೆ ಅದೇ ಪನಿಷ್ಮೆಂಟ್. ಮಾಡೋಕ್ಕಾಗುತ್ತೆ. ಗಿಡ ನೋಡೋಣ. ಓಕೆನಾ? ಸರಿ, ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇವಾಗ ಸದ್ಯಕ್ಕೆ ಮುಗ್ದಿದೆ, ನನಗೆ ಶೆಕೆ ಬೇರೆ ಆಗ್ತಾ ಇದೆ. ಫಸ್ಟು ಕೂದಲೆಲ್ಲ ಕಟ್ಟಿ ಗಂಟು ಹಾಕಿ ಮುಗಿಸ್ಬಿಡ್ಬೇಕು ನಾನು. ತಗೋ, ನಾನು ಇದು ಗಿಡ ತಗೊಳುತ್ತೆ ವಿಡಿಯೋ ಬರುವ. ಏನೋ ಗಿಡ ತಗೋತಾಳಂತೆ. ಲೇ, ಅದು ಎಟ್ಕಾಲ ಬಾರೇ ಬೇಡ ಬೇಡ ಚಿನಿ, ಬೇಡ ಚಿನಿ. ಕಳ್ಳಿ ಗಿಡದ ಕಳ್ಳಿ. ಅವಾಗಲೇ 2 ಸಿಕ್ಕಿತ್ತು, ಇವ್ನಿಗೆ ಕೊಟ್ಟೆ. ಗಿಡ ಕಳ್ಳಿ ಅಂತ ಅವ್ನು ಹೇಳ್ತಾನೆ, ಗಿಡ ಕಳ್ಳಿ ಅಂತ. ನಿನ್ನ ಏ ಬಾರೆ ಸಾಕು, ನಂಗೆ ಸುಸ್ತಾಗಿದೆ. ನೋಡಿ ಇಷ್ಟು. ಬಾ.
ಸೊ ನಾನಿವಾಗ ಡಿನ್ನರ್ಗೆ ಬಂದು ಕ್ಯಾಪ್ಸಿಕಮ್ ಇತ್ತು ಸ್ವಲ್ಪ, ಹಾಗಾಗಿ ಕ್ಯಾಪ್ಸಿಕಮ್ನ ಬಳಸ್ಕೊಂಡು ಎಣ್ಗಾಯಿ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಎಣ್ಗಾಯಿ ಮಾಡ್ತೀವಲ್ಲ ಅದೇ ಥರನೇ ದೊಡ್ಡ ಮೆಣಸಿಕಾಯಿನಲ್ಲೂ ಎಣ್ಗಾಯಿ ಮಾಡ್ತಾರೆ. ಸೇಮ್ ಅದೇ ಪ್ರೊಸೀಜರು, ಅದೇ ಇಂಗ್ರೀಡಿಯೆಂಟ್ಸು. ನಾವು ಒಂದು ಸತಿ ತೋರಿಸ್ಕೊಡ್ತೀನಿ ನಿಮಗೆ ಹೆಂಗೆ ಮಾಡ್ತೀನಿ ಅಂತ, ಏನೇನು ಬಳಸ್ಕೊಂಡು ಅಂತ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಕಲಸಿಟ್ಟಿದ್ದೀನಿ. ಮೆಂತ್ಯ ಸೊಪ್ಪು, ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿ ಹಿಟ್ಟು ಕಲಸಿಟ್ಟಿದ್ದೀನಿ. ಅಕ್ಕಿ ರೊಟ್ಟಿಗೆ ಕ್ಯಾಪ್ಸಿಕಮ್ ಎಣ್ಗಾಯಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮೆಣಸಿಕಾಯಿ ಒಳಗಡೆ ಇದನ್ನು ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಇದು ಕ್ಲೀನ್ ಮಾಡಿಕೊಂಡ್ರೆ ಈ ಥರ ಆಗುತ್ತಲ್ಲ, ಇದ್ರೊಳಗೆ ಆ ಮಸಾಲನೆಲ್ಲ ತುಂಬಿಟ್ಟು ಅದನ್ನು ಎಣ್ಣೆಗೆ ಹಾಕಿದ್ರೆ ಎಣ್ಗಾಯಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲನೂ ತೆಕ್ಕೊಳ್ತೀನಿ ಒಂದೊಂದನ್ನೇ. ದೊಡ್ಡ ಮೆಣಸಿನ್ಕಾಯಿ ಎಣ್ಗಾಯಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಬಂದು 2 ದೊಡ್ಡ ಗಾತ್ರದ್ದು ಟೊಮೆಟೊನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು ಕಡ್ಡಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ. ಇಲ್ಲಿ ಬಂದು ಈರುಳ್ಳಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲ್ದಿ ಫೈನಾಗೆ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬಂದು ಕಡಲೆಕಾಯಿನ ಹುರಿದು ಸಿಪ್ಪೆ ತೆಗೆದು ಪೌಡ್ರ್ ಮಾಡಿ ಇಟ್ಕೊಂಡಿರೋಂತಹ ಪುಡಿ. ಮತ್ತು ಇದು ಬಂದು 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಮತ್ತು 1 ತುಂಡಷ್ಟು ಬೆಲ್ಲ. ಇದಿಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಬೇಕಾದ್ರೆ ಹುಣಸೆಹಣ್ಣು ಹಾಕ್ಕೋಬೋದು. ನನಗಿಷ್ಟ ಇಲ್ಲ, ನಾನು ಹಾಕಿಲ್ಲ. ಸೊ ಒಗ್ಗರಣೆಗೆ ಮಾಮೂಲಿ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕೊಂಡ್ರೆ ಆಯಿತು. ಇದಕ್ಕೆ ಮೇಯ್ನಾಗಿ ಟೇಸ್ಟ್ ಕೊಡೋದೆ ಈ ಕಡಲೆಕಾಯಿ ಬೀಜದ ಪುಡಿ. ಸೊ ಇದನ್ನು ಮಾತ್ರ ಮಿಸ್ ಮಾಡೋಂಗೇ ಇಲ್ಲ. ಬನ್ನಿ ಇವಾಗ ಮಾಡೋ ವಿಧಾನನ ತೋರಿಸ್ತೀನಿ. ಸೊ ತೆಂಗಿನಕಾಯಿ ಬಳಸಿದಂತೆ ಮಾಡೋವಂತಹ ಎಣ್ಗಾಯಿ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಬದನೆಕಾಯಿ ಬೇಕಾದ್ರೆ ಹಾಕೋಬೋದು, ಕ್ಯಾಪ್ಸಿಕಮ್ ಬೇಕಾದ್ರೆ ಹಾಕೋಬೋದು. ಎರಡಕ್ಕೂ ಸೇಮ್ ಇಂಗ್ರೀಡಿಯೆಂಟ್ಸೇ ಬಳಸ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕರಿಬೇವು ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋಗಿ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪಾಕಿ ಬೇಗ ಫ್ರೈ ಆಗುತ್ತೆ. ಎಣ್ಗಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಇದಕ್ಕೆ ನಾವು ಜಾಸ್ತಿ ನೀರನ್ನು ಮಿಕ್ಸ್ ಮಾಡೋಂಗಿಲ್ಲ. ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಹೋಗುತ್ತೆ. ಹಾಗಾಗಿ ಈ ಥರನೇ ಎಣ್ಗಾಯಿ ಮಾಡೋದು. ಕಾಯಿ ಹಾಕಿ ಮಾಡುವಂತಹ ಎಣ್ಗಾಯಿ ಬೇರೆ ಬರುತ್ತೆ, ಅದೊಂಥರ ಟೇಸ್ಟ್ ಇರುತ್ತೆ. ಇದು ಅದಕ್ಕಿಂತ ಸೂಪರಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಎದೆ ಉರಿ ಆಗುತ್ತೆ ಅವರೆಲ್ಲ ಈ ಥರ ಮಾಡ್ಕೊಂಡು ತಿನ್ನಿ. ಮನೆಯಲ್ಲೂ ತುಂಬಾ ಇಷ್ಟಪಡ್ತಾರೆ. ಆ ಥರ ಗ್ಯಾಸ್ಟ್ರಿಕ್ ಆಗಲ್ಲ. ಹಾಗೆ ಇವಾಗ ನಾನು ಇದಕ್ಕೆ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಲಿ. ಪ್ಲೇಟ್ ಮುಚ್ಚಿಡೋಣ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಕಲರು ಚೇಂಜ್ ಆಗಿದೆ. 1 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಇವಾಗ ತೊಗೊಂಡಿರೋಂತಹ ಮಸಾಲೆ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ, 1 ತುಂಡು ಬೆಲ್ಲ ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿಡಿ. ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಈ ಗೊಜ್ಜನ್ನ. ಯಾಕಂದರೆ ಇದು ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ರೇ ತುಂಬ ಚೆನ್ನಾಗಿ ಬರೋದು. ಪ್ರೊಸೀಜರ್ ಅದೇ ಥರ 1 ಬೈ 1 ಚೆನ್ನಾಗಿ ಕುಕ್ ಆಗಬೇಕು. ಆವಾಗ ತುಂಬ ಚೆನ್ನಾಗಿ ಟೇಸ್ಟು ಬರುತ್ತೆ, ಕಲರು ಬರುತ್ತೆ. ನಿಮಗೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಮತ್ತು ಪ್ಲೇಟ್ ಮುಚ್ಚಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟ ನಂತರ ಇವಾಗ ನಾವು ಬೇಕಾದ್ರೆ ಸ್ಟವ್ ಆಫ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಾಗೇ ಮಾಡ್ಬೋದು. ಈ ಸಮಯದಲ್ಲಿ ನೀವು ಬೇಕಾದ್ರೆ ಉಪ್ಪು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಮರೆತೆ ಆನಂತರ ಹಾಕಿದ್ದೀನಿ. ಈ ಸಮಯದಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿ. ಬದನೆಕಾಯಿಗಾದರೂ ಅಷ್ಟೇ, ಕ್ಯಾಪ್ಸಿಕಮ್ಗಾದರೂ ಅಷ್ಟೇ ಇದೇ ಥರ ತುಂಬಿಕೊಂಡು ನಾನು ಅಲ್ಲೇ ಒಂದೇ ಸೈಡಲ್ಲಿ ಇಟ್ಕೊಳ್ತಾ ಬರ್ತೀನಿ. ಸ್ಟವ್ ಆಫ್ ಮಾಡಿದ್ದೀನಿ ನಾನು. ವಾಪಸ್ ಮತ್ತೆ ಹಾಗೆ ತುಂಬಿಕೊಂಡು ಇದನ್ನು ಎಲ್ಲ ಸುತ್ತ ಜೋಡಿಸ್ಕೊಳ್ತಾ ಬರೋದು. ವಾಪಸ್ ಸ್ಟವ್ ಆನ್ ಮಾಡಿ ಮತ್ತೆ ನೀಟಾಗಿ ಮಿಕ್ಸಪ್ ಮಾಡಿ ಪ್ಲೇಟ್ ಮುಚ್ಚಿದ್ರೆ ಅದ್ರ ಪಾಡ್ಗೆ ಅದು ಬೇಯ್ತಾ ಇರುತ್ತೆ. ಬಟ್ ಲೋ ಫ್ಲೇಮಲ್ಲಿ ಇಡಬೇಕು ನೀವು, ಹೈ ಫ್ಲೇಮಲ್ಲಿ ಇಡಬೇಡಿ. ನೀಟಾಗಿ ಕ್ಯಾಪ್ಸಿಕಮ್ ಎಲ್ಲ ಕುಕ್ ಆಗಲ್ಲ. ಹಾಗಾಗಿ ಮಸಾಲೆ ಎಲ್ಲನೂ ಹಿಡಿಬೇಕಲ್ವ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಮಿಕ್ಸಪ್ ಮಾಡಿ ಪ್ಲೇಟ್ ಮುಚ್ಚಿ ಬಿಟ್ಬಿಡಿ. ಅದ್ರ ಪಾಡ್ಗೆ ಅದು ಬೇಯ್ತಾ ಇರುತ್ತೆ. ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ನೀವು ಆ ಗೊಜ್ಜು ಮಾಡಿದಾಗಲೇ ಆ್ಯಡ್ ಮಾಡ್ಕೋಬೇಡಿ. ನಾನು ಸ್ವಲ್ಪ ಮರ್ತುಬಿಟ್ಟೆ, ಹಾಗಾಗಿ ಇವಾಗ ಆ್ಯಡ್ ಮಾಡಿದ್ದೀನಿ. ಇವಾಗ ಈ ಥರ ನೀಟಾಗಿ ಒಂದಕ್ಕೊಂದು ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಬದನೆಕಾಯಿ ಚೆನ್ನಾಗಿ ಬೆಂದುಕೊಳ್ಳುತ್ತೆ. ಮತ್ತೆ ಎಣ್ಣೆ ಏನನ್ನು ನೀವು ಹಾಕೋ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಇಷ್ಟೇ, ಓಕೆನಾ? ಅದ್ರ ಪಾಡ್ಗೆ ಅದು ಬೇಯೋ ಅಷ್ಟರಲ್ಲಿ ನಾವು ರೊಟ್ಟಿನ ಪ್ರಿಪೇರ್ ಮಾಡ್ಕೊಳ್ತಾ ಹೋಗೋಣ ಬನ್ನಿ. ಅದು ರೆಡಿ ಆಗೋ ಅಷ್ಟರಲ್ಲಿ ಮನೇಲಿ ಎಲ್ಲರಿಗೂ ರೊಟ್ಟಿ ತಟ್ಟಬೇಕಲ್ವ, ರೆಡಿ ಆಗಿಬಿಡುತ್ತೆ. ರೊಟ್ಟಿ ತಟ್ಕೊಳ್ಳೋಣ. ಸೊ ಇವಾಗ ಎಣ್ಗಾಯಿ ಬೆಂದಿದೆಯಾ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಕಲರೆಲ್ಲ ಚೇಂಜ್ ಆಗಿದೆ. ಇವಾಗ ಕ್ಯಾಪ್ಸಿಕಮ್ಗೆ ಲಾಸ್ಟ್ ಫಿನಿಶಿಂಗ್ ಅಂದರೆ ಕಡಲೆಕಾಯಿ ಬೀಜದ ಪುಡಿ, ಅದನ್ನು ನೀಟಾಗಿ ಹಿಂಗೆ ಉದುರಿಸ್ಬಿಡಿ. ಇದು ಲಾಸ್ಟಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅಷ್ಟೇ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನೀಟಾಗಿ ಮಿಕ್ಸ್ ಮಾಡಿ
ಮಿಕ್ಸ್ ಮಾಡಿ ಮತ್ತೆ ಲೋ ಫ್ಲೇಮಲ್ಲಿ ಮುಚ್ಚಿಡಿ ಪ್ಲೇಟ್ನ. ಮತ್ತು ಆ ಕಡಲೆಕಾಯಿ ಬೀಜದ ಫ್ಲೇವರು ಎಲ್ಲ ಗೊಜ್ಜಿಗೆ ಮತ್ತು ಕ್ಯಾಪ್ಸಿಕಮ್ಗೆ ಎಲ್ಲದಕ್ಕೂ ನೀಟಾಗಿ ಹಿಡಿಬೇಕಲ್ವ. ಹಾಗಾಗಿ ಒಂದೆರಡು ನಿಮಿಷ ಬಿಟ್ಟರೆ ಸೂಪರಾಗಿರುವಂಥ ಕ್ಯಾಪ್ಸಿಕಮ್ ಎಣ್ಗಾಯಿ ರೆಡಿ ಆಯಿತು ನೋಡಿ. ನೀವೊಂದು ಸತಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ. ಸೂಪರಾಗಿರುತ್ತೆ ಮಾತ್ರ, ಯಾವುದೇ ಥರ ಕಾಯೆಲ್ಲ ಬಳಸೋಂಗಿಲ್ಲ, ಸಖತ್ತಾಗಿರುತ್ತೆ ಚಪಾತಿ ರೊಟ್ಟಿಗೆಲ್ಲ. ನೀವೊಂದು ಸತಿ ಟ್ರೈ ಮಾಡಿ ನೋಡಿ ಬೇಕಾದರೆ, ಓಕೆನಾ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ನನಗೋಸ್ಕರ ವ್ಯಾಲೆಂಟೈನ್ಸ್ ಡೇ ಅಂತ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ದಾರೆ. ಆಲ್ರೆಡಿ ರೀಲ್ಸ್ ಮಾಡ್ತಿದ್ವಿ, ಹಾಗಾಗಿ ಇದೆಲ್ಲ ಕಟ್ ಮಾಡಿ ತಿಂದ್ಬಿಟ್ಟಿದ್ದೀವಿ. ಇವಾಗ ತೋರಿಸ್ತಾ ಇದ್ದೀನಿ, ಆಲ್ರೆಡಿ ತಿಂದ್ಬಿಟ್ಟಿದ್ದೀವಿ, ಓಕೆನಾ. ಬೇಡ ಚಾಕ್ಲೇಟು ಕೊಡು. ಓಕೆ, ನಮ್ಮ ಕಡೆಯಿಂದ ಒಂದು ಸೆಕೆಂಡ್ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಲವ್ 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 ನೀವು ಮಾಡಿ. ನೋಡಿ ಇಬ್ರು